ಮೇಲೆ ಮಲಗೋ ಹಾಗಿಲ್ಲ, ರಾತ್ರಿ 10 ಗಂಟೆ ಆದರೂ ಮಲಗೋ ಹಾಗಿಲ್ಲ. ಕ್ರೈಮ್ ಡೈರಿ. 4 ಹೆಣ ಬೀಳಬೇಕು, ನಮಗೆ ನಿದ್ದೆ ಬರಬೇಕು. ಹೆಂಗೆ ನಗಬೇಕು ಅಂತ ಕೇಳುವಂಥ ಜನ ಇದ್ದಾರೆ. ಹೆಂಗೆ ನಗಬೇಕ್ರಿ ಅಂತ ಕೇಳಿದ್ದೊಬ್ಬ. ನಾನು ಕನ್ಫ್ಯೂಸ್ ಆಯಿತು, ಇದು ಹೆಂಗ್ರಿ ಹಿಂಗೆ ಕೇಳ್ತೀರಿ ನೀವು ಅಂತ. ಅಲ್ಲ ಸರ್, ತುಟಿ ಬಿಚ್ಚಿ ನಗಬೇಕೋ ತುಟಿ ಮುಚ್ಚಿ ನಗಬೇಕು, ಹಲ್ಲು ಕಚ್ಚಿ ನಗಬೇಕೋ ಹಲ್ಲು ಬಿಚ್ಚಿ ನಗಬೇಕು, ಬಾಯಿ ತೆಗೆದು ನಗಬೇಕೋ ಬಾಯಿ ಮುಚ್ಚಿ ನಗಬೇಕು. ನೋಡ್ರಿ ಎಂಥ ಸಂದೇಹ ಆತನಿಗೆ. ಅದಕ್ಕೆ ಭಿಕ್ಷಾವರ್ತಿ ಮಠ ಅಂತಕ್ಕಂಥ ಕವಿ ಹೇಳ್ತಾನೆ, ತುಟಿ ಬಿಚ್ಚರ ನಗು ತುಟಿ ಮುಚ್ಚರ ನಗು, ಹಲ್ಲು ಕಚ್ಚರ ನಗು ಹಲ್ಲು ಬಿಚ್ಚರ ನಗು, ನಗು ಮುಂದ ಮನಸ್ಸು ಬಿಚ್ಚಿ ನಗು. ಇದು ಬಹಳ ಮುಖ್ಯ. ಚಪ್ಪಾಳೆ ಎಲ್ಲೆಲ್ಲೇ ಚಪ್ಪಾಳೆ ಬಡಿಬೇಕೋ ನಾನು ಹೇಳ್ತೀನಿ, ಎಲ್ಲಿ ನಗಬೇಕು ಅಂತ ನನ್ನ ಕೈಲಿ ಹೇಳೋದಕ್ಕಾಗೋದಿಲ್ಲ, ಅದು ನೀವೇ ಡಿಸೈಡ್ ಮಾಡಬೇಕು. ನಗು ಮನೆಯಲ್ಲೇ ಹುಟ್ಟುತ್ತದೆ, ನಗು ಮನೆಯಲ್ಲೇ. ನಮ್ಮ ಪರಿಕರಗಳನ್ನ ನೋಡ್ತಾ ಶರಣಪ್ಪ ಮೆಟ್ರಿ ಅಂತಕ್ಕಂಥ ಒಬ್ಬ ಕವಿ ಬರೀತಾನೆ, ನನ್ನವಳು ಸಿಟ್ಟುಗೊಂಡಾಗ ಬುಸುಗುಡುವ ಪ್ರೆಷರ್ ಕುಕ್ಕರ್, ನನ್ನವಳು ಸಿಟ್ಟುಗೊಂಡಾಗ ಬುಸುಗುಡುವ ಪ್ರೆಷರ್ ಕುಕ್ಕರ್, ಅಳು ಬಂದಾಗ ತೊಟ್ಟಿಕ್ಕುವ ವಾಟರ್ ಫಿಲ್ಟರ್. ನನ್ನವಳು ಸಿಟ್ಟುಗೊಂಡಾಗ ಬುಸುಗುಡುವ ಪ್ರೆಷರ್ ಕುಕ್ಕರ್, ಅಳು ಬಂದಾಗ ತೊಟ್ಟಿಕ್ಕುವ ವಾಟರ್ ಫಿಲ್ಟರ್. ಇನ್ನು ಮಕ್ಕಳು ಮಿಕ್ಸರ್ ಗ್ರೈಂಡರ್, ಇನ್ನು ಮಕ್ಕಳು ಮಿಕ್ಸರ್ ಗ್ರೈಂಡರ್. ಇವೆಲ್ಲ ನೋಡುತ್ತಾ ನಾನು ರೆಫ್ರಿಜರೇಟರ್. ನೋಡ್ರಿ, ತನ್ನನ್ನು ತಾನು ಶಾಂತ ಹೋಲಿಸ್ಕೊಂಡು ರೆಫ್ರಿಜರೇಟರ್ ಹೋಲಿಸ್ಕೊಳ್ತಾನೆ ಕವಿ. ಅದಕ್ಕೆ ಹಾಸ್ಯ ಮನೆಯಲ್ಲಿದೆ. ಒಬ್ಬ ಸ್ಮಶಾನದ ದಾರಿಯಾಗಿ ನಡೆಯುವಂಥ ಪ್ರಸಂಗ ಬಂತ್ರಿ. ಹೊಂಟಿದ್ದ ಮೆಲ್ಲಕ, ಹೇಳಿದ್ರಿ ಯಾರೋ, ದಾರ್ಯಾಗ ಸ್ಮಶಾನ ಐತಪ್ಪ, ಜಲ್ದಿ ದಾಟ್ಕೊಂಡ್ಬಿಡು, 3 ಕಿಲೋಮೀಟರ್ ಸ್ಮಶಾನ ಐತೆ ಹುಷಾರಂತ. ನೋಡ್ಕೋಂತ ಹೊಂಟಿದ್ದ. ಬಗಲಾಗಿ ಯಾಕೋ ದೃಷ್ಟಿ ಹರಿತ್ರಿ. ನೋಡ್ತಾನ ಒಬ್ಬ ಗೋರಿ ಮ್ಯಾಗ ಕುಂತ ಗಾಳಿ ಹಾಕೊಳಕತ್ತಾನ. ಇವ ಅಂದಲೇ, ಬೇರೆ ಜಾಗ ಸಿಗ್ಲಿಲ್ಲ ನಿನಗೆ, ಗೋಳಿ ಮ್ಯಾಗ ಕುಂತ ಗಾಳಿ ಹಾಕೊಳಕತ್ತೀಯಲ್ಲ, ಗೋರಿಲೇ ಯಪ್ಪ ಇದು, ಇಲ್ಲಿ ಕುಂದ್ರಬಾರ್ದು, ಗೊತ್ತೈತಿಲ್ಲ ನನಗೆ, ಇದು ಸ್ಮಶಾನ. ಅದಕ್ಕೆ ಅವ ಏನು ಅನ್ಬೇಕ್ರಿ, ಒಳಗೆ ಮಕ್ಕೊಂಡು ಬೇಸರ ಆತ, ಅದಕ್ಕೆ ಮ್ಯಾಗ ಬಂದೀನಿ ಅಂದವ. ಇವ ಸತ್ಯಪ್ಪ ನಾನಂದ, ನಾನು ಮಾತಾಡಿಸಿದ್ದು ದೆವ್ವ ಅಂತ ಖಾತ್ರಿ ಆತ್ರಿ. ಓಡ್ದೆ 1 ಕಿಲೋಮೀಟ್ರ್ ಓಡಿದ ಮೇಲೆ ಎದುರಿಗೊಬ್ಬ ಬರಾಕತ್ತಿದ್ದ. ಧೈರ್ಯ ಬಂತು ಇವಾಗ, ನಿಂದ್ರೆ ಹೋಗ್ಬೇಡತ್ತಾಗ. ಎದಕ್ಕೆ ಹೋಗ್ಬೇಡ ಅಂದ್ರೆ ಹೋಗ್ಬೇಡ, ಸ್ಮಶಾನ ಇದು, ಗೊತ್ತೈತಿಲ್ಲ. ಗೋರಿ ಮ್ಯಾಗ ಒಬ್ಬ ಕುಂತಾನ, ಗಾಳಿ ಹಾಕೊಳಕತ್ತಾನ. ಎದಕ್ಕಂತ ಕೇಳಿದ್ರ, ಒಳಗೆ ಮಕ್ಕೊಂಡು ಬೇಸರ ಆತಂತ ಮ್ಯಾಗ ಬಂದಾನಂತ, ದೆವ್ವದು. ಅದಕ್ಕೆ ಅವ ಏನು ಅನ್ಬೇಕ್ರಿ, ಕರೆಕ್ಟ್ ಹೇಳ್ಯಾನವ. ಅವನ ಪಕ್ಕದ ಗೋರಿನ ನಂದು, ನಾ ವಾಕಿಂಗ್ ಬಂದೀನಿ ಅಂದವ. ಇವ ಪೂರ್ತಿ ಪರೇಶಾನ್. ಮತ್ತೆ ಓಡಿದನ್ರಿ. ಎದುರಿಗೊಬ್ಬ ಯಜಮಾನ್ ಮನುಷ್ಯ ಬರಾಕತ್ತಿದ್ದ, ಮುದುಕ, ವೃದ್ಧರು ಬರಾಕತ್ತಿದ್ರು. ನಮಸ್ಕಾರ ರೀ ಅಜ್ಜಾರ. ನಮಸ್ಕಾರ. ಏನು ಅಜ್ಜಾರ, ನಿಮ್ದು ಇದ ಊರನ್ರಿ? ಹೌದಪ್ಪ, ನಂದು ಇದ ಊರು. ಏನು ದೆವ್ವದವ್ರಿ ನಿಮ್ಮ ಊರಾಗ? ಒಂದು ಗೋರಿ ಮ್ಯಾಗ ಕುಂತ ಗಾಳಿ ಹಾಕೊಳಕತ್ತೈತೆ, ಒಂದು ವಾಕಿಂಗ್ ಬಂದೈತೆ, ಭಯಂಕರ ದೆವ್ವ ಬಿಡ್ರಪ್ಪ ನಿಮ್ಮ ಊರಾಗ. ಏನೇ ಅಂತ್ರಿ, ನನಗೆ ಗೊತ್ತಿಲ್ಲ ಅಂದ ಆ ಮುದುಕ. ಎದಕ್ರಿ ನಿಮಗೆ ಯಾಕೆ ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ ಅಂದ್ರೆ, ನಾನು ಸತ್ತು 30 ವರ್ಷ ಆತು. ಇವ ಪೂರ್ತಿ ತಂಡ ಹೊಡೆದು ಬಿಟ್ಟಿನ್ರಿ. ಸತ್ಯ ನಾನಂತ ಮತ್ತೆ ಓಡಿದ. ಟಾರ್ ರೋಡ್ ಕಾಣಕತ್ತಿತ್ತು. ತಕ್ಷಣ ಅಲ್ಲಿ ಒಂದು ಮೊಟೆಡೋರ್ ವ್ಯಾನ್ ಹೊಂಟಿತ್ತು, ಟ್ರ್ಯಾಕ್ಸಿನ ಹಿಂದಿನ ಕದ ಓಪನ್ ಮಾಡಕ್ಕೆ ಬಂತ್ರಿ. ತಕ್ಕೊಂಡವನ ಅದ್ರಾಗ ಹಾರಿ ಕುಂತು ಬಿಟ್ಟ. ಖರ್ಚೀಪ್ ತೊಗೊಂಡು ಬೆವರೆಲ್ಲ ಒರೆಸ್ಕೊಂಡು ನೋಡ್ತಾನ, ಡ್ರೈವರ್ಗೆ ಥ್ಯಾಂಕ್ಸ್ ಹೇಳೋನಂತ. ಡ್ರೈವರ್ನೇ ಇಲ್ಲ ಗಾಡಿಗೆ, ತನ್ನಷ್ಟಕ್ಕೆ ತಾನ ಹೊಂಟೈತದ ಮೇಲಕ್ಕೆ. ಇವನು ಅವನು ಏನಪ್ಪ ಇದು, ದೆವ್ವದ ಕಡೆಯಿಂದ ತಪ್ಪಿಸ್ಕೊಂಬಂದು ದೆವ್ವದ ವ್ಯಾನ್ಯಾಗ ಕುಂತನಲ್ಲ ನಾನು, ಇದೇನು ಪರಿಸ್ಥಿತಿ ನಂದು ಅಂತ ಹೇಳಿದ. ಕದ ತೆಗಿಯಕ್ಕೆ ಪ್ರಯತ್ನ ಮಾಡ್ತಾನ್ರಿ, ಲಾಕ್ ಆಗಿಬಿಟ್ಟೈತೆ, ಕದ ಬರವಲ್ತು. 5 ಕಿಲೋಮೀಟ್ರ್ ಹಿಂಗೆ ಶಿವ 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 ಅಂದ್ಕೊಂತಾನ ಹೋದನ್ರಿ. 5 ಕಿಲೋಮೀಟ್ರ್ ಹೋದ ಮೇಲೆ ಒಂದು ಗಾಡಿ ಪೆಟ್ರೋಲ್ ಬಂಕ್ ಮುಂದೆ ನಿಂತ್ಕೊಂಡ್ತಿರಿ. ತಕ್ಷಣ ಡೋರ್ ಒದ್ದುಬಿಟ್ಟ, ಬಂದುಬಿಡ್ತೀವಿ. ಟಂಗನ ಹಾರಿದವನ ಓಡಿ ಗಿಡದಿಂದ ಹರ್ಕೊಂಡ್ಬಿಟ್ಟ. 5 ನಿಮಿಷ ನೋಡಿದೆ, 10 ನಿಮಿಷ ನೋಡಿದೆ, ಗಾಡಿ ತೆಗಿ ಯಾರು ಬರ್ತಾರಂತ. 10 ನಿಮಿಷ ಆಗಿತ್ತು ರೀ. ಒಬ್ಬ ಬಂದು ಕದ ತೆಗಿಯಾಕತ್ತಿದ ಮುಂದಿಂದ ಡ್ರೈವರ್ ಸೀಟ್. ಇವ ಅಲ್ಲಿಂದನಕ್ಕೆ ಹೋಗಿದ್ದಲೇ, ಕದ ತೆಗಿಬೇಡ. ಎದಕ್ಕಂದವ, ತೆಗಿಬೇಡ ಕದ. ಎದಕ್ಕೆ ಹೇಳಲೇ, ಕದ ತೆಗಿಬೇಡ ಅಂತ ಹೇಳಿಲ್ಲ ನಾನು, ಬಾ ಇಲ್ಲ ಅಂತ ಕರೆದವ. ಬಂದ, ಎದಕ್ಕೆ ತೆಗಿಬಾರ್ದು ಕದ ಅದನ್ನು ಹೇಳು. ದೆವ್ವ ಐತಿದ್ರೊಳಗೆ, ನಿನಗೆ ಹೆಂಗೆ ಗೊತ್ತು? 5 ಕಿಲೋಮೀಟ್ರದಿಂದ ಕುಂತು ಬಂದೀನಿ ಅದ್ರಾಗ ನಾನು. ತನ್ನಷ್ಟಕ್ಕೆ ತಾನ ಬಂದೈತೆ, ಯಾರೂ ಗಾಡಿ ಹೊಡೆಯವ್ರಿಲ್ಲ. ಒಂದೇಟು ಕಪಾಳಕ್ಕೆ ಬಡ್ದನ್ರಿ ಅವ ಇವಾಗ. ಎದಕ್ಕಲೇ ಕೊಲ್ಲಿದಲ್ಲೇ ನನ್ನ? ಅಲ್ಲಲೇ ಗಾಡಿಯಾಗಿ ಪೆಟ್ರೋಲ್ ಆಗೈತಿ ಅಂತೇಳಿ 5 ಕಿಲೋಮೀಟ್ರ್ ಹಿಂದಿನಿಂದ ದಬ್ಬಿಕೊಂಬರಾಕತ್ತೀನಿ ನಾನು ಅದನ್ನ. ನೀ ಒಳಗೆ ಹತ್ತಿ ಕುಂತೆ ಅಲ್ಲಿ. ಇವತ್ತು ಹಾಸ್ಯೋತ್ಸವಗಳಿಗೆ ಜನರ ವಿಪರೀತ ಬೇಡಿಕೆ ಹೆಚ್ಚಾಗಿದೆ. ತುಂಬಿದ ಸಂಖ್ಯೆಯಲ್ಲಿ ಜನ ನಗಬೇಕು ಅಂತ ಬರ್ತಾ ಇದ್ದಾರೆ. ನಕ್ರೆ ಭಾಳ ಒಳ್ಳೆಯದ್ರಿ ಆರೋಗ್ಯಕ್ಕೆ. ಮನುಷ್ಯ ನಕ್ರೆ BP, ಅಸ್ತಮಾ, ಡಯಾಬಿಟೀಸ್
ಇವ್ಯಾವೂ ಬರಂಗಿಲ್ಲ. ಅದಕ್ಕೊಬ್ಬ ಕವಿ ಭಾಳ ಚಂದ ಹೇಳ್ತಾನ, ಬಿ ಪಿ ಡಯಾಬಿಟೀಸ್ ಅಸ್ತಮಾ ಪಿತ್ರಾರ್ಜಿತ, ಬಿ ಪಿ ಡಯಾಬಿಟೀಸ್ ಅಸ್ತಮಾ ಪಿತ್ರಾರ್ಜಿತ, ಅಂತ್ರಾಕ್ಸ್ ಪತ್ರಾರ್ಜಿತ. ಬಿ ಪಿ ಡಯಾಬಿಟೀಸ್ ಅಸ್ತಮಾ ಪಿತ್ರಾರ್ಜಿತ, ಅಂತ್ರಾಕ್ಸ್ ಪತ್ರಾರ್ಜಿತ, ಏಡ್ಸ್ ಸ್ವಯಾರ್ಜಿತ. ದಾರ್ಯಾಗ ಅಡ್ಡಾಡೋ ಮುಂದೆ ಬೋರ್ಡ್ ನೋಡ್ರಿ ನೀವು, ಭಾಳ ಚಂದ ಚಂದ ಬೋರ್ಡ್ ಹಾಕಿರ್ತಾರೆ. ಸ್ವಲ್ಪ ಟ್ರಾಫಿಕ್ ನೋಡ್ಕೊಂಡು ಅಡ್ಡಾಡ್ರ, ಇರ್ಲಿಕ್ಕೆ ಟ್ರಾಫಿಕ್ ನೋಡ್ಲಾರ್ದ ಬರೇ ಬೋರ್ಡ್ ನೋಡಿದ್ರೆ ನೀವ ಬೋರ್ಡ್ ಆಗಿ ಹೋಗ್ತೀರಿ. ಎಂತೆಂಥ ಬೋರ್ಡ್ ಹಾಕಿರ್ತಾರ್ರಿ ನೋಡ್ಬೇಕು. ಶ್ರೀ ಬಸವೇಶ್ವರ ಬೀರ್ ಬ್ರ್ಯಾಂಡಿ ಶಾಪ್. ಎಂಥ ಮಹಾನುಭಾವನ ಹೆಸರು, ಎಂಥ ಅಂಗಡಿಗ್ರಿ. ಹೋಗ್ಲಿ, ಕ್ಷಮಿಸೋಣ. ಇನ್ನೊಂದು ಕಡೆ ನೋಡಿ ನಾನು, ಜೈ ಹನುಮಾನ್ ಲೇಡೀಸ್ ಕಾರ್ನರ್. ಹನುಮಂತನಿಗೂ ಲೇಡೀಸ್ ಕಾರ್ನರ್ಗೂ ಏನು ಸಂಬಂಧ ರೀ? ಇದು ಹೋಗ್ಲಿ, ಕ್ಷಮಿಸೋಣ. ಶ್ರೀ ರಾಘವೇಂದ್ರ ಮಟನ್ ಖಾನಾವಳಿ, ಇದನ್ನೂ ಕ್ಷಮಿಸೋಣ. ಶ್ರೀ ಅಕ್ಕ ಮಹಾದೇವಿ ಬ್ಯೂಟಿ ಪಾರ್ಲರ್, ಇದನ್ನೂ ಕ್ಷಮಿಸೋಣ. ಶ್ರೀ ಮಹಾತ್ಮ ಗಾಂಧೀಜಿ ಹೇರ್ ಡ್ರೆಸ್ಸಿಂಗ್ ಸಲೂನ್, ಇದನ್ನೂ ಕ್ಷಮಿಸ್ಬೋದು. ಕೊನೆಯದನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಏನು ಬೋರ್ಡು? ಶ್ರೀ ಗೊಮ್ಮಟೇಶ್ವರ ಕ್ಲಾತ್ ಸೆಂಟರ್. ಅದಕ್ಕೆ ಸ್ನೇಹಿತರೆ, ಇವತ್ತು ದೊಡ್ಡ ದೊಡ್ಡ ಕಾದಂಬರಿಗಳನ್ನ, ಸಾಹಿತ್ಯವನ್ನು ಓದೋದಕ್ಕೆ ನಿಮಗೆ ಪುರುಸೊತ್ತು ಇಲ್ಲದೆ ಇರ್ಬೋದು. ಚುಟುಕು ಸಾಹಿತ್ಯವನ್ನಾದರೂ ಓದ್ರಿ. 300 ಪುಟಗಳು ಹೇಳೋದನ್ನ 3 ಲೈನ್ಗಳು ಹೇಳ್ತವ. ಹಿಂದಿನ ಕಾಲಕ್ಕೆ ಕಾದಂಬರಿ ಬರೀತಿದ್ರು 300 ಪುಟ. ಏನು? ಒಂದು ಗಂಡು ಹೆಣ್ಣು ನೋಡಿದ್ರು, ಲವ್ ಮಾಡಿದ್ರು, ಮಕ್ಕಳು ನಡೆದು ಸುಖವಾಗಿದ್ರು, ಇಷ್ಟೇ. ಇದನ್ನು 300 ಪುಟ ಬರೀತಿದ್ರು. ಅವ್ರು ಹೆಂಗೆ ಭೇಟಿ ಆದರು, ಎಲ್ಲಿ ಭೇಟಿ ಆದರು, ಏನು ಕುಡಿದ್ರು, ಏನು ತಿಂದರು, ಇವತ್ತು ಅಷ್ಟೆಲ್ಲ ಓದೋ ಪ್ರಸಂಗಿಲ್ಲ. 3 ಲೈನೇ ಬರೀತಾರೆ ಡುಂಡಿರಾಜರು. ಏನು? ಅವಳು ರಸ್ತೆಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು. ನನ್ನ ಅನುಭವಕ್ಕೆ ಬಂದಿದ್ದು ಅಂದರೆ, ಈ ಪೊಲೀಸ, ವಕೀಲ ಮತ್ತು ಡಾಕ್ಟ್ರು, ಈ 3 ವೃತ್ತಿಗಳು ನಂಗೆ ತುಂಬ ಇಷ್ಟ ಆಗಿದೆ. ಯಾಕೆಂದರೆ ಜಾಸ್ತಿ ಪಬ್ಲಿಕ್ ಕಾಂಟ್ಯಾಕ್ಟ್ ಇರತಕ್ಕಂಥ ಉದ್ಯೋಗಗಳಿವು. ನೋಡಿ, ಪಬ್ಲಿಕ್ ಕಾಂಟ್ಯಾಕ್ಟ್ ಉದ್ಯೋಗಗಳು ಯಾವಿದೆಯೋ ಅವರು ಜಾಸ್ತಿ ಹಾಸ್ಯ ಪ್ರಜ್ಞೆ ಉಳ್ಳವರಾಗಿರ್ತಾರೆ. ಹಾಗಾದ್ರೆ ಯಾರು ಹೆಚ್ಚು ಇದರಲ್ಲಿ? ಎಲ್ಲರೂ ಅಷ್ಟೇ. ಒಂದು ಸಾರಿ ಜಗಳ ಬಂತು. ಏನು ಜಗಳ ಬಂತು? ಪೊಲೀಸ, ವಕೀಲ, ಡಾಕ್ಟ್ರು ಮಾತಾಡ್ತಾ ಕೂತಿದ್ರು. ಸಾಯಂಕಾಲದ ಹೊತ್ತು ಸ್ವಲ್ಪ ಲೈಟಾಗಿ ತೊಗೊಳ್ತಾ ಇದ್ರು. ಇದ್ದಕ್ಕಿದ್ದಾಗೆ ಪೊಲೀಸನಿಗೆ ಆವೇಶ ಬಂತು. ಮೀಸೆ ಮೇಲೆ ಕೈ ಹಾಕಿ, ಏಯ್, ನಾನು ಈ ಊರಿಗೆ ಹೆಚ್ಚು, ನನ್ನ ಕಂಡ್ರೆ ಎಲ್ಲರೂ ಹೆದರ್ತಾರೆ, ಸುಮ್ಮನೆ ಕಟ್ಟಿ ಮ್ಯಾಗ ಕುಂತವ್ರನ್ನ ಒದ್ದೊಳಗೆ ಹಾಕ್ತೀನಿ ನಾನು. ಎದಕ್ಕಂತ ಕೇಳಿದ್ರೆ ಮತ್ತೆ ಒದಿತೀನಿ, ಅದಕ್ಕೆ ನಾನು ಹೆಚ್ಚು ಅಂದ. ವಕೀಲ ಎದ್ದು ನಿಂತ, ಹೌದಪ್ಪ ಮಗನ, ನೀ ಹೆಚ್ಚು, ಒಪ್ಪಿಕೊಂತೀನಿ. ಎಷ್ಟು ದಿವ್ಸ ಒಳಗೆ ಹಾಕ್ತೀಯ ಅವನ್ನ? 2 ದಿವಸ, ಭಾಳ ಆದ್ರೆ 3 ದಿವಸ. ಆಮೇಲೆ ಕೋರ್ಟಿಗೆ ತರ್ಬೇಕು ನೀನು ಅವನ್ನ. ಅಲ್ಲಿ ಜಾಮೀನು ಕೊಟ್ಟು ವಾದ ಮಾಡಿ ನಾ ಅವನು ಬಿಡಿಸ್ತೀನಿ, ನಾ ಹೆಚ್ಚು ಅಂದ. ಈ ಹೌದಲ್ಲೇ, ಇದು ನನಗೆ ಗೊತ್ತೇ ಇದ್ದಿಲ್ಲ, ನಾ ಒಳಗೆ ಹಾಕ್ತೀನಿ, ನೀ ಬಿಡಿಸ್ತೀವಿ. ಇವ ಡಾಕ್ಟ್ರ್ ಅದ ನೋಡಿ, ಹುಚ್ಚಿವ, ಇವನ ಕೈಯಾಗಿ ಏನೂ ಇಲ್ಲ, ಇವಾಗ ಯಾರೂ ಜನ ಹೆದರಂಗಿಲ್ಲ, ನಮ್ಮಿಬ್ಬರಿಗಿಂತ ಇವ ಕೀಳು ಅಂದ. ಡಾಕ್ಟ್ರು ಭಾಳ ಸಾಫ್ಟ್ ಇದ್ದೀನಿ ರೀ, ಎದ್ದು ನಿಂತ್ಕೊಂಡು, ತಮ್ಮ ನಿಮ್ಮಿಬ್ಬರಿಗಿಂತ ನಾ ಹೆಚ್ಚಪ್ಪ ಅಂದವ. ಹೆಂಗಲೇ ಅಂತ ಕೇಳಿರೋರು. ನೀನು ಸುಮ್ಮನೆ ಒಳಗೆ ಹಾಕ್ತಿ, ನೀ ಸುಮ್ಮನೆ ಜಾಮೀನು ಕೊಟ್ಟು ಬಿಡಿಸ್ಕೊಂಬರ್ತಿ. ಹಿಂಗೆ ಮಾಡಾಕ ನಿಮ್ಮಿಬ್ರಿಗೂ ತಲೆ ಕೆಟ್ಟೈತಿ ಅಂತ ನಾ ಸರ್ಟಿಫಿಕೇಟ್ ಕೊಟ್ರ ಮುಗ್ದ ಹೋತಲ್ಲ, ಕೇಸ ಸ್ಟ್ಯಾಂಡ್ ಆಗೋದಲ್ಲ. ಭಾರಿ ಕೇಸುಗಳಿರ್ತಾವ್ರಿ ಈ ವಕೀಲರು ಪೊಲೀಸರ ಹತ್ರ ಬರೋವು, ಡಾಕ್ಟ್ರ್ ಹತ್ರ ಬರೋವು. ಹಂಗೆ ನಿಮ್ಮ ಹಾಸನ ಡಿಸ್ಟಿಕ್ ಇದು, ಇಲ್ಲೆಲ್ಲ ಹೆಣ್ಮಕ್ಳು ಅಗ್ದಿ ಸೊಫಿಸ್ಟಿಕೇಟೆಡ್ ಇರ್ತೀರಿ. ಡಾಕ್ಟ್ರ್ ಹತ್ರ ಹೋಗಿ ಏನಾಗಿದೆಯಮ್ಮ ಅಂತ ಡಾಕ್ಟ್ರ್ ಕೇಳಿದ್ರೆ, ಸ್ವಲ್ಪ ತಲೆನೋವು ಡಾಕ್ಟ್ರೆ, ಸ್ವಲ್ಪ ಕೈಕಾಲು ಹರಿತಾ ಇದೆ, ಸ್ವಲ್ಪ ಬೆನ್ನು ನೋವು, ಸ್ವಲ್ಪ ಹೊಟ್ಟೆ ತೊಳಸ್ದಾಗ ಆಗ್ತದೆ, ಹಿಂಗೆಲ್ಲ ಹೇಳ್ತೀರಿ. ನೀವ ಹೇಳಿಬಿಡ್ತೀರಿ, ಅವ ಏನು ನೋಡಂಗೆ ಇಲ್ಲ ನಿಮ್ಮನ್ನು. ಗೋಣ್ ತೆಗ್ಗಿಸ್ಕೊಂಡು ಒಂದು ಪ್ಯಾರಾಸಿಟಮಲ್, ಒಂದು ಆ್ಯಂಟಿಬಯೋಟಿಕ್ ಬರೀತಾನ, ಅಮರಿಸ್ತಾನ. ಹಳ್ಳ್ಯಾಗ ಹಂಗಲ್ರಿ, ಹಳ್ಳಿ ಡಾಕ್ಟ್ರದ್ದು ಚಾಲೆಂಜಿಂಗ್ ಜಾಬು. ಹೇಗೈತೆವ ಅಂತ ಕೇಳಿದ್ರೆ, ಅದನ್ನ ನೀ ಹೇಳ್ಬೇಕಪ್ಪ ಅಂತಾರೆ. ಆತವ್ವ, ನಾನ ಹೇಳ್ತೀನಿ, ನಿನಗೇನಾಗಕತ್ತೈತೆ ಅದನ್ನಾರ ಹೇಳು. ಡಾಕ್ಟ್ರ, ನನಗೆ ಬೇದ್ ಹಿಡ್ದೈತೆ. ಬೇದ್ ಹಿಡ್ದೈತೆ? ಬೇದ್ ಹೆಂಗಾಕೈತೆ? ಚೆಂಬುಳ್ಳಿಸ್ದಂಗೆ ಆಕೈತೆ. ಹೆಂಗೆ ತಿಳ್ಕೊಬೇಕ್ರಿ ಡಾಕ್ಟ್ರ್? ಬಗಲಾಗ ಒಂದು ಚರಿಗೆ ತುಂಬಿ ಉಳ್ಳಿಸಿ ನೋಡ್ಬೇಕ ಹೆಂಗವ? ಇದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಹೇಳಕ್ಕೆ ಬರಂಗಿಲ್ರಿ. ಡಾಕ್ಟ್ರಿಗೆ ಡಿಟೇಲ್ ಬೇಕು. ಬೇದ್ ಹೆಂಗಾಕೈತವ? ಚೆಂಬುಳಿಸ್ದಂಗೆ ಆಕೈತಪ್ಪ. ಡಾಕ್ಟ್ರ್ ಕ್ಲಿಯರ್ ಆಗ್ಲಿಲ್ರಿ. ಆತವ, ಚೆಂಬುಳಿಸ್ದಂಗೆ ಆಕೈತೆ ಒಪ್ಪಿಕೊಂಡೆ. ಹಿಂಗೆ ದಿವ್ಸಕ್ಕೆ ಎಷ್ಟು ಸಲ ಆಗತ್ತ? ಡಾಕ್ಟ್ರ, ತೊಳೆದ ಕೈ ಆರಂಗಲ್ಲ. ಸತ್ತ ಡಾಕ್ಟ್ರ್. ಚೆಂಬುಳಿಸ್ದಂಗೆ ಆಕೈತೆ, ತೊಳೆದ ಕೈ ಆರಂಗಿಲ್ಲ. ಇದ್ರ ಮೇಲೆ ಲೆಕ್ಕ ಹಾಕಿ ಔಷಧ ಬರೀಬೇಕ್ರಿ ಅವ. ಎಂಥ ಪರಿಸ್ಥಿತಿ ರೀ ಅವಂದು.
ಅದಕ್ಕೆ ವೈದ್ಯರ ಜಾಬು ಚಾಲೆಂಜಿಂಗ್ ಜಾಬ್. ವೈದ್ಯೋ ನಾರಾಯಣೋ ಹರಿ ಅನ್ನೋದು ಅದಕ್ಕೇನೆ. ಇನ್ನು ಕೂಸಿನ ಕರ್ಕೊಂಡು ಹೋಗಿರ್ತಾರೆ ರೀ ಬಗಲಾಗ. ಏನಾಗೈತವ, ನನ್ನ ಕೂಸಿಗೆ ಬೇದ್ ಹಿಡ್ದೈತಪ್ಪ. ಹೌದಾ, ಬೇದ್ ಹೆಂಗಾಕೈತೆ? ನೀರಾಗ ಹಾಕೈತೆ ಡಾಕ್ಟ್ರ. ಬಣ್ಣ ಹೆಂಗೈತೆ? ಹಸಿರೈತೆ, ಒಡ್ಕೊಡಕೈತೆ. ತಾಯಿ ಪುಣ್ಯ, ರುಚಿ ಹೆಂಗೈತೆ ಅಂತ ಕೇಳಂಗಿಲ್ಲ. ಕೇಳಿದ್ರೆ ಅದನ್ನು ನೋಡ್ಬೇಕಾಗಿತ್ತ. ಹೇಳಿದ್ರು ಡಾಕ್ಟ್ರ ನೀರಾಗ ಹಾಕೈತೆ, ಹಸಿರೈತೆ, ಒಡ್ಕೊಡಕೈತೆ, ನನಗೆ ಸಾಕಾಗಿಬಿಟ್ಟೈತೆ ಅಂದ. ಡಾಕ್ಟ್ರ್ ಹೇಳಿದ, ಆತ ಅದನ್ನು ತಲೆಗೆ ಹಚ್ಕೋಬೇಡ, ಔಷಧ ಬರೆದು ಕೊಡ್ತೀನಿ. ಅಲ್ಲ ಡಾಕ್ಟ್ರ್, ಅದನ್ಯಾಕೆ ತಲೆಗೆ ಹಚ್ಕೊಳ್ಳೆ ನಾನು ಅಂತ. ತಗೊಂಡು ತಲೆಗಲ್ವೇ, ಮನಸ್ಸಿಗೆ ಹಚ್ಕೋಬೇಡ ಅಂತದ್ರ ಅರ್ಥ. ಭಾಳಷ್ಟು ಜನ ನಕ್ಕು ನಕ್ಕು ಕಣ್ಣೀರು ವರ್ಷಿಕೊಂತ ಇದ್ದೀರಿ, ಕೆಲವರು ಕೆಮ್ತಾ ಇದ್ದೀರಿ. ಇವೆರಡೂ ಆರೋಗ್ಯದ ಚಿಹ್ನೆಗಳು. ಖಂಡಿತ ಆಗಬೇಕು. ನಕ್ಕಾಗ ಕಣ್ಣೀರು ಬರಬೇಕು, ಅಷ್ಟು ಕೊಲೆಸ್ಟ್ರಾಲ್ ನಿಮ್ಮ ದೇಹದಿಂದ ಕಡಿಮೆ ಆಗ್ತದೆ, ಕಣ್ಣೀರಿನ ರೂಪದಲ್ಲಿ ಹೊರಗಡೆ ಹೋಗ್ತದೆ. ಇನ್ನು ಕೆಮ್ಮು ಬರಬೇಕು, ಅದು ಆರೋಗ್ಯಕ್ಕೆ ಒಳ್ಳೆಯದು. ಎಷ್ಟು ಜನರಿಗೆ ನಕ್ಕ ನಕ್ಕ ಕಣ್ಣಾಗ ನೀರು ಬಂದವರಪ್ಪ, ಸ್ವಲ್ಪ ಕೈ ಮ್ಯಾಗೆ ಹತ್ರಿ. ವೆರಿ ಗುಡ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಎಷ್ಟು ಜನರಿಗೆ ಕೆಮ್ಮು ಬಂದ್ರಪ್ಪ? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಯಪ್ಪ, ಕಣ್ಣಾಗ ನೀರು ಬರ್ಬೇಕ್ರಿ, ಕೆಮ್ಮು ಬರಬಾರ್ದು. ಕೆಮ್ಮು ಬರೋದ್ರ ಅರ್ಥ ಇಷ್ಟೇ, ನೀವು ನಗಲಾರ್ದ ಭಾಳ ದಿವಸ ಆತಂತ. ಹಳೆ ಬಾಗ್ಲ ಕಿಟಕಿ ಭಾಳ ದಿವ್ಸಕ್ಕೆ ತೆಗೆದ್ರೆ ಕರ 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 ಅಂತಾವ. ಅದ್ರ ಸೂಚನೆ ಇದು. ಇಲ್ಲೇ ಬ್ಲಾಕ್ ಆಗಿಬಿಟ್ಟಿರ್ತೈತೆ ಕದ, ನಕ್ಕಿರಂಗಿಲ್ಲ ನೋಡು. ನಾವು ಅದಕ್ಕೆ ನಮ್ಮನ್ನು ಕರೆಸೋರಿಗೆ ಒಂದು ಕಂಡೀಷನ್ ಹಾಕ್ತೀವಿ, ಈ ಟಿ ವಿ ಅವ್ರಿಗೆ. ಏನು, ನಮಗೆ ಸಂಭಾವನೆ ಎಷ್ಟು ಕೊಡ್ತೀರಿ ಅದು ಎರಡನೇ ವಿಷಯ. ನರಸಿಂಹಮೂರ್ತಿ ಮಾತಾಡ್ತಾರೆ ಅದನ್ನು. ನಾನು ಹೇಳೋದು ಏನಂದ್ರೆ, ಮಿನಿಮಮ್ 100 ಜನರನ್ನು ಸೇರಿಸಿರಿ ಅಂತ. ಎದಕ್ಕೆ ರೀ 100ಕ್ಕಿಂತ ಕಡಿಮೆ ಯಾಕೆ ಮಾತಾಡೋದಿಲ್ಲ ನೀವು? 100ಕ್ಕಿಂತ ಕಡಿಮೆ ಯಾಕೆ ನಾವು ಮಾತಾಡೋದಿಲ್ಲ ಅಂದ್ರೆ, 100ರೊಳಗೆ 10 ಜನರನ್ನ ಭಗವಂತ ಮ್ಯಾಲಿಂದ ಕಳಿಸಿರ್ತಾನಲ್ರಿ, ನೀ ನಗಬೇಡ ಅಂಥೇಳಿ ಕಳಿಸಿರ್ತಾನೆ. ಅವು ಮ್ಯಾನುಫ್ಯಾಕ್ಚರಲ್ ಡಿಫೆಕ್ಟ್, ಅವು ಏನು ಮಾಡಿದ್ರು ನಗಂಗಿಲ್ಲ. ಅಂಥವ ಒಂದು 10 ಮುಂದೆ ಕುಂತ್ರೆ ನಮ್ಮ ಗತಿ ಏನು? ನಗಸಾಕಂತ ಹೋಗಿ ಅಳ್ಬೇಕಾಕೈತೆ ನಾವು. ಅದಕ್ಕೆಪ್ಪ ನಗವ್ರನ್ನ ಸೇರಿಸ್ರಿ. 10 ಮಂದಿ ನಗತಿರ್ತಾರ, ಗೊತ್ತಾಗೋದಿಲ್ಲ ನಮಗೆ. 90 ಮಂದಿ ನೋಡಿ ನಾವು ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಆಶ್ಚರ್ಯ, ಏನಿದು ಇಷ್ಟೊಂದು ಒಳ್ಳೆ ಫಿಗರ್ನ ಕರ್ಕೊಂಬಂದಿದ್ದಾರೆ ಯಾತಕ್ಕೆ? ಸ್ವಲ್ಪ ಮಕ್ಳಿರೋದ್ರಿಂದ ಮಕ್ಳಿಗೆ ಒಂದು ಸ್ವಲ್ಪ ಹಾಸ್ಯ ಮಾಡಿ ದೊಡ್ಡವ್ರಿಗೆ ಬರ್ತೀನಿ ನಾನು. ಯಾಕೆಂದ್ರೆ ಮಕ್ಕಳನ್ನ ಮರಿಬಾರ್ದು ನಾವು. ನಾವೆಲ್ಲ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಭಾಳ ಸುಲಭ, ಗೌರ್ಮೆಂಟ್ ಸ್ಕೂಲು. ಮೇಷ್ಟ್ರು ಬಂದರೆ ಭಯ ಆಗೋದು, ಆನಂದ ಬರ ಇಲ್ಲ ಸರ್, ಅದ ಸರಿ ಹಿಂಗೆ ನಡ್ಗವು. ಈಗಿನ ಮಕ್ಳು ಹಂಗಿಲ್ಲ, ಈಗೆಲ್ಲ ಹೈಬ್ರಿಡ್ ಆಹಾರ. ನೀವು ಅವ್ರನ್ನ ಕರಿಬೇಕು, ಬರ ಇಲ್ಲ ಅಂದ್ರೆ ಬರಲ್ಲ ಅಂದ್ರೆ ಏನು ಮಾಡ್ತೀರಾ? ಈ ಥರ ಮಕ್ಕಳು. ಒಂದು ಸ್ಕೂಲಲ್ಲಿ ಇನ್ಸ್ಪೆಕ್ಷನು, ಮೇಷ್ಟ್ರಿಗೆ ಭಯ, ತಲೆರಟೆ ಮುಟ್ಟೆ ಏನು ಉತ್ತರ ಹೇಳತ್ವಲ್ಲೋ, ಪ್ರಶ್ನೆಗಳು ಕೇಳ್ತೀನಿ ಉತ್ತರ ಹೇಳೋದು. ಕೇಳಿ ಸರ್ ಅಂದು ಒಂದು ಹುಡುಗನ ಎಪ್ಸರು, ಜಳ ಮೇಲೆ ಅಂದರು. ಏನು ಸಾರ್ ಅಂದ, ತಾಜ್ ಮಹಲ್ ಎಲ್ಲ ಇದೆ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ತೀರಾ? ಬೆಂಚ್ ಮೇಲೆ ನಿಂತ್ಕೊಳಕ್ ಕತ್ತೆ ಅಂದರು. ಏನು ಬೆಂಚ್ ಮೇಲೆ ನಿಂತ್ಕೊಂಡ್ರೆ ತಾಜ್ ಮಹಲ್ ಕಾಣ್ತದಾ? ಕೂತ್ಕೊಳ ಅಂದರು. ಇನ್ನೊಂದು ಹುಡುಗ ಎಪ್ಸರು, ನೀ ಎದ್ದಾಳ ಮೇಲೆ ಅಂದ್ರೆ ಏನು ಸಾರ್ ಅಂದ, ಊರಿಂದ ಊರಿಗೆ ರೈಲ್ಗಳು ಓಡಾಡುತ್ತಲ್ಲ, ಊರುಗಳ ಮಧ್ಯೆ ಗೇಟ್ ಹಾಕಿರ್ತಾರಲ್ಲ, ಯಾಕೆ ಹಾಕಿರ್ತಾರೆ? ಹಾಗೆ ಸರ್ ನಿಮ್ಗೆ ಅಷ್ಟೇ ಗೊತ್ತಾಗಲ್ಲ, ಪೆತ್ತ ಪ್ರಶ್ನೆ ಕೇಳ್ತಿರಲ್ಲ, ರೈಲು ಊರೊಳಗೆ ಬರಬಾರ್ದು ಅಂತ ಗೇಟ್ ಹಾಕಿರ್ತಾರೆ ಸರ್. ಇವನು ಇನ್ನೂ ತಲೆ ಹರಟೆ. ಕೊನೆಗೆ ಹೆಣ್ಮಕ್ಳನ್ನ ಕೇಳೋದು, ನೀವಾರು ಹೇಳ್ರಮ್ಮ, ಒಂದು ಭಾರವಾದ ವಸ್ತು ಇರುತ್ತೆ, ತೆಗೆದ ಮೇಲಿಂದ ಕೆಳಗೆ ಹಾಕಿದ್ರೆ ಯಾಕಮ್ಮ ಕೆಳಗೆ ಬೀಳುತ್ತೆ ಅಂದ್ರೆ, ಹೋಗಿ ಸರ್ ನಿಮ್ಗೆ ಅಷ್ಟು ಗೊತ್ತಾಗಲ್ವ ಸರ್, ಕ್ಯಾಚ್ ಹಿಡ್ಕೊಳ್ಳೋಕೆ ಮೇಲೆ ಯಾರಿಲ್ಲ, ಅದಕ್ಕೆ ಕೆಳಗೆ ಬಿದ್ದಾಗುತ್ತೆ ಸರ್. ಇವಿನ್ನೂ ತಲೆ ಹರಟೆ. ಕೊನೆಗೆ ನನ್ನಂತ ಆಂಜನೇಯನೊಬ್ಬನ ಎಬ್ಸರು, ಎದಳ ಮೇಲೆ ಅಂದರು. ಏನು ಸಾರ್ ಅಂದ, ಮಾತೃ ದೇವೋಭವ ಆಚಾರ್ಯ ದೇವೋಭವ, ಇದರಲ್ಲಿ ಯಾವುದಪ್ಪ ದೊಡ್ಡದು ಅಂದರು. ಸರ್ ಕೇಳಂಗಿದ್ರೆ ಕನ್ನಡದಲ್ಲಿ ಕೇಳಿ ಸರ್, ನಮ್ಗೆ ಇವೆಲ್ಲ ಗೊತ್ತಾಗಲ್ಲ ಅಂದ. ಕನ್ನಡನೇ ಕಡೆ ಕೇಳಿದ್ದು ಅಂದೆ, ಹಂಗೆಲ್ಲ ಹೇಳೋಕ್ಕೋಸ್ಕರ ಬಿಡಿಸ್ಬಿಟ್ಟು ಹೇಳಿ ಅಂದೆ. ಅಪ್ಪ ತಾಯಿ ದೊಡ್ಡೋಳು, ಗುರುಗಳು ದೊಡ್ಡವರು ಅಂದರು. ಸರ್ ನಿಜ ಹೇಳ್ಬೇಕ ಸುಳ್ಳು ಹೇಳ್ಬೇಕ ಸರ್? ನಿಜನೇ ಹೇಳಪ್ಪ ಅಂದರು. ಹಂಗಾರೆ ಗುರುಗಳೇ ಸರ್ ದೊಡ್ಡವರು. ಮೇಷ್ಟ್ರು ಖುಷಿ ಆಗೋಯ್ತು. ತಾಯಿಗಿಂತ ಒಳ್ಳೆ ಸ್ಥಾನ ಹೆಂಗೆ ಅಂತ ಹೇಳ ಇವ್ರಿಗೆಲ್ಲ ಗೊತ್ತಾಗ್ಲಿದ್ದು. ನೋಡಿ ಸರ್, ನಮ್ಮ ಅವ್ವ ನನ್ನ ತಮ್ಮನ ಮಲಗ್ಸಕ್ಕೆ ಬೆಳಗಿಂದ ಸಾಯಂಕಾಲದವರೆಗೂ ತಿಂಡಿ ಕೊಟ್ಬಿಟ್ಟು, ಲಾಲಿಪಾಪ್ ಕೊಟ್ಟು, ಅದು ಕೊಟ್ಟು ಇದು ಕೊಟ್ಟು, ತೊಟ್ಲಿಗಾಕಿ ತೂಗಿ ಹಾಡು ಹೇಳಿದ್ರು ನಿದ್ದೆ ಮಾಡಕ್ಕಿಲ್ಲ. ನಾವು ಈ ಸ್ಕೂಲಿಗೆ ಬಂದು 5 ನಿಮಿಷ ಎಲ್ಲ ಕಳಾಸಲ್ಲಿ ಪಾಠ ಮಾಡಿದ್ರೆ ಇರೋ 80 ಜನನು ಮಲಗಿಸ್ತಿರಲ್ಲ. ಯಾರು ಸರ್ ದೊಡ್ಡವರು? 1944ನೇ ಇಸ್ವಿಯಿಂದ ಈಗ 2006ನೇ ಇಸ್ವಿವರೆಗೂ ಸಾಹಿತ್ಯ ಪ್ರಾಕಾರಗಳು ಮತ್ತು ನೃತ್ಯ ಪ್ರಾಕಾರಗಳನ್ನ ಯಾವ ರೀತಿ ಬದಲಾಯಿಸ್ಕೊಂಬಂದ್ರೆ ತೋರಿಸ್ತೀನಿ. 44ನೇ ಇಸ್ವಿಲಿ ಒಂದೇ ಒಂದು ಸಣ್ಣ ಕ್ಯಾಮ್ರಾ ಇತ್ತು ಅವಾಗ. ಅಂದರೆ ಮಸೂರ ಭಾಳ ಚಿಕ್ಕದಾಗಿತ್ತು ಗ್ಲಾಸು. ಅವಾಗ ಮಳವಳ್ಳಿ ಸುಂದರಮ್ದವ್ರ ನಾಯಕಿ ಅವ್ರನ್ನ ಕರೆದು ಹೇಳಿದ್ರು, ನೋಡಿಮ್ಮ ಗಾಜು ಇಷ್ಟೇ ಅಗಲ ಇರೋದಮ್ಮ,
ಕತ್ ಮಾತ್ರ ಲಡ್ಸಿಮ್ಮ ಇನ್ನೇನೂ ಕಾಣಲ್ಲ ಅಂದಿದ್ರು. ಅಂದ್ರೆ ಕ್ಲೋಸ್ ಅಪ್ ಶಾರ್ಟ್ಸ್ ಮಾತ್ರ ಕಾಣುತ್ತೆ ಅಂದ್ರು. ಅವಾಗ ಹೇಗಿತ್ತು ಹಾಡು ಮತ್ತೆ ಎಷ್ಟು ಬೇಕೋ ಅಷ್ಟೇ ಡ್ಯಾನ್ಸು, ಅಂದ್ರೆ ಕತ್ ಮಾತ್ರನೇ. ಪ್ರಿಯ ಮಧುವನದಲ್ಲಿ ಬೋಲಾಡುವ ಬಾ, ಪ್ರಿಯ ಮಧುವನದಲ್ಲಿ, ಪ್ರಿಯ ಮಧುವನದಲ್ಲಿ ಬೋಲಾಡುವ ಬಾ, ಪ್ರಿಯ ಮಧುವನದಲ್ಲಿ. ಇಷ್ಟೇ ಇತ್ತು ಅವಾಗ. ಇನ್ನು 55ನೇ ಇಸ್ವಿ ಬಂದಾಗ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಬಂದ ಸಮಯ. ಅವಾಗ ರಾಜ್ಕುಮಾರ್ ಅವ್ರಿಗೆ ತಮಿಳ್ನಾಡಿನ CS ಜಯರಾಮನ್ ಹಾಡು ಹೇಳೋರು. ಅವಾಗ ಕ್ಯಾಮ್ರಾ ನೆಟ್ ನಿಲ್ಲಿಸಿದ್ರು, ಅಂದ್ರೆ ನೇರವಾಗಿ ನಿಲ್ಲಿಸಿದ್ರು. ರಾಜ್ಕುಮಾರ್ನ ಕರೆದು ಹೇಳಿದ್ರು, ನೋಡಿ ರಾಜ್ಕುಮಾರ್ ಅವರೇ, ಕ್ಯಾಮ್ರಾ ನೇರವಾಗಿ ಇಟ್ಟಿದ್ದೀವಿ, ನೇರ ದೃಶ್ಯ ಮಾತ್ರ ತಗೊಳಕ್ಕಾಗೋದು, ಕೈ ಮಾತ್ರ ಹಿಂಗನ್ನಿ ಆ ಕಡೆ ಈ ಕಡೆ ಓಡಾಡಬೇಡಿ, ನೀವು ಕಾಣಲ್ಲ ಅಂದಿದ್ರು. ನಿಂತ್ಕೊಂಡಲ್ಲೇ ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಿದ್ರು 55ನೇ ಇಸ್ವಿಲಿ. ಆ ಹಾಡು ಹೇಗಿತ್ತು? ಈಗ 55ನೇ ಇಸ್ವಿಗೆ ಹೋಗೋಣ. ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಮೊರಯನಿ ಅಲಿಸಿ ಪಾಲಿಸೋ ಸರ್ವೇಶ. ಶಿವಪ್ಪ ಕಾಯುತ್ತಲ್ದೆ ಮೂರು ಲೋಕ ಸ್ವಾಮಿ ದೇವಾ, ಶಿವೆಯನ್ನು ತಾಳಲಾರೆ ಕಾಪಾಡಯಾರನೇ. ಬರೀ ಇಷ್ಟೇ ಇತ್ತು ಅವಾಗ. ಇನ್ನು 58ನೇ ಇಸ್ವಿ ಬಂತು, ಇನ್ನೊಂದು ಸ್ವಲ್ಪ ಬದಲಾದ್ರು. ಅವಾಗ ರತ್ನಗಿರಿ ರಹಸ್ಯ, ಜಮುನಾ ಅದ್ಭುತವಾದಂಥ ನಾಯಕಿ. ಇವಾಗ ನಂಗೆ ಒಳ್ಳೆ ಹೆಣ ಇದ್ದಂಗೆ ಇರ್ತಿರ್ಲಿಲ್ಲ ಹೀರೋಯಿನ್ಗಳು, ಗುಂಡಕ್ಕೆ ಚೆನ್ನಾಗಿರೋರು. ಅವಾಗ ಹೆಂಗೆ ಅಂದರೆ ಆ ಹೀರೋಯಿನ್ನ ಕರೆದಿಲ್ಲ, ನೋಡಮ್ಮ ಕ್ಯಾಮ್ರಾದವರೇ ನೀವು ಹಿಂದೆ ಓಡಾಡ್ತಾರಮ್ಮ, ನಿಂತ್ಕೊಂಡಲ್ಲೇ ಡ್ಯಾನ್ಸ್ ಮಾಡಿ ಅಮ್ಮ ಅಂದ್ರು. ಆ ನಿಂತ್ಕೊಂಡಲ್ಲಿ ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಿದ್ರು, ಆ ನೋಡಕ್ಕೂ ಬಹಳ ಖುಷಿ ಆಗ್ತಿತ್ತು. ಹೇಗಿರ್ತಿತ್ತು 58ನೇ ಇಸ್ವಿ. ಅಮರ ಮಧುರ ಪ್ರೇಮ ನೀ ಬಾ ಬೇಗ ಚಂದಮಾಮ, ಬಾ ಬೇಗ ಚಂದಮಾಮ. ಅಮರ ಮಧುರ ಪ್ರೇಮ ನೀ ಬಾ ಬೇಗ ಚಂದಮಾಮ, ಬಾ ಬೇಗ ಚಂದಮಾಮ. ಬರೀ ಇಷ್ಟೇ ಇತ್ತು, ಎಷ್ಟು ಚೆನ್ನಾಗಿರೋದು. ಇನ್ನು 60ನೇ ಇಸ್ವಿ ಬಂತು, ಇನ್ನೊಂದು ಸ್ವಲ್ಪ ಬದಲಾದ್ರು. ಅವಾಗ ಸ್ಕೂಲ್ ಮಾಸ್ಟರ್ ಪಿಕ್ಚರು ಈ ಟ್ರಾಲಿ ಶಾರ್ಟ್ಸ್ ಅಂತ ಮಾಡ್ಕೊಂಡ್ರು. ರೈಲ್ವೆ ಕಂಬಿ ಹಾಕ್ಬಿಟ್ಟು ಕ್ಯಾಮ್ರಾ ತಳ್ಕೊಂಡು ಹೋಗೋರು. ಅವಾಗ ಹೀರೋನ ಕರೆದ್ರು, ನೋಡಿಮ್ಮ ಎಷ್ಟು ಬೇಕೋ ಅಷ್ಟು ಹೆಜ್ಜೆ ಹಾಕೊಂಡು ಹೋಗಿಮ್ಮ, ಕ್ಯಾಮ್ರಾನೇ ನಿಮ್ಮ ಹಿಂದೆ ಬರುತ್ತೆ ಅಂತ. ಅವಾಗ ಎಷ್ಟು ಬೇಕೋ ಅಷ್ಟೇ ಹೆಜ್ಜೆಗಳು ಹಾಕ್ತಿದ್ರು. ಭಾಳ ಚೆನ್ನಾಗಿರೋದು, ಹಾಡುಗಳು ಅದ್ಭುತವಾಗಿರ್ತಿತ್ತು, ಆ ನೃತ್ಯಗಳು ನೋಡಬೇಕು ಅನ್ನಿಸೋದು. ಹಾಗಿರ್ತಿತ್ತು. 60ನೇ ಇಸ್ವಿಲಿ ಹೇಗಿತ್ತು? ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾರಾಗ, ಸಮರಸದ ವೈಭೋಗ, ಸಂಗ ಸಮಾಗಮರಾಗ, ಅತಿ ಮಧುರ. ಇನ್ನು 65ನೇ ಇಸ್ವಿ ಬಂತು, ಇನ್ನೊಂದು ಸ್ವಲ್ಪ ಬದಲಾದ್ರು. ಅವಾಗ ವೀರಕೇಸರಿ ಚಿತ್ರ, ರಾಜ್ಕುಮಾರ್ ಅವ್ರಿಗೆ ಲೀಲಾವತಿ ಅವ್ರ ನಾಯಕಿ. ಅವಾಗ ಲೀಲಾವತಿ ಕರೆದು ಹೇಳಿದ್ರು, ನೋಡಿಮ್ಮ ಹಾಡು ಭಾಳ ಮೆಲೋಡಿ ಆಗಿರೋದ್ರಿಂದ ನಡ್ಕೊಂಡು ಹೋಗ್ಬಿಡಿಮ್ಮ, 5 ಹೆಜ್ಜೆ ಹಿಂದಕ್ಕೆ ಬಂದ್ಬಿಡಿಮ್ಮ. ಅವ್ರು ನಡ್ಕೊಂಡೋದ್ರು ಎಂತ ಅದ್ಭುತವಾಗಿರ್ತಿತ್ತು 65ನೇ ಇಸ್ವಿ ಹಾಡು. ನೋಡ್ಬೇಕು ಅಂತ ಮತ್ತೆ ಕೇಳಬೇಕು ಅಂತ ಹಾಡುಗಳಿರ್ತಿತ್ತು. ಹೇಗಿತ್ತು 65ರಲ್ಲಿ? ಮೆಲ್ಲು ಸಿರಿ ಸವಿಗಾನ, ಎದೆದೆಲ್ಲನೆ ಹೂವಿನ ಬಾಣ, ಪ್ರಿಯ ಮೆಲ್ಲು ಸಿರಿ ಸವಿಗಾನ, ಎದೆದೆಲ್ಲನೆ ಹೂವಿನ ಬಾಣ. ಸೋದಲ್ಲಿ ನೀವು ನಕ್ಕು ನಲಿತಾ ಇದ್ದೀರಾ. ನಾನು ಪಾಪ ಪಂಡುಕ್ ಸಂಭಾಷಣೆ ಬರೆಯುವಾಗ ನಮ್ಮ ದುಂಡಿರಾಜ್ ಅವರ ಹನಿಗವನಗಳನ್ನು ಬಳಸ್ತಾ ಇದ್ದೆ. ಅಲ್ಲಲ್ಲಿ ಡೈಲಾಗ್ ಇರಬೇಕು ಚಿಕ್ಕದು 1-2 ಇಂಚು. ಡೈಲಾಗ್ ಶುಡ್ ನಾಟ್ ಬಿ ವೆರಿ ಲೆಂತಿ. ಡೈಲಾಗ್ ಇರಬೇಕು ಚಿಕ್ಕದು 1-2 ಇಂಚು, ಕಡೆಯಲ್ಲಿ ಇರಲೇಬೇಕು ಅನಿರೀಕ್ಷಿತ ಪಂಚು. ಪಂಚಿದ್ರೆ ಜನ ನಗ್ತಾರೆ, ಪಂಚಿದ್ರೆ ಜನ ನಗ್ತಾರೆ, ಒಳಿಯುತ್ತೆ ಕವಿಯ ಮಾನ. ಪಂಚೆ ಇಲ್ಲದೆ ಅದ್ರ ತುಂಬ ಅವಮಾನ, ಪಂಚೆ ಇಲ್ಲದೆ ಅದ್ರ ತುಂಬ ಅವಮಾನ. ಆದರೂ ಬದುಕು ಅಂದಮೇಲೆ ಪ್ರೀತಿ ಪ್ರೇಮ ಎಲ್ಲ ಇರುತ್ತಲ್ಲ. ಈ ಪ್ರೀತಿ ಪ್ರೇಮದ ಬಗ್ಗೆ ಪದ್ಯಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿ ಶಾಯರಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಶಾಯರಿಯ ಭಾಷೆಯೇ ಬೇರೆ, ಅದರ ರೀತಿಯೇ ಬೇರೆ. ಶಾಯರಿ ಅಂದರೆ ಜನ ವಾವ ಅನ್ಬೇಕು. ಯಾರಿಗೆ ಹೃದಯ ಇದೆಯೋ ಅವ್ರು ವಾವ ಅಂತಾರೆ,
ಶಾಯರಿ ಹೃದಯದ ಭಾಷೆ, ಹೃದಯದಿಂದ ಹೃದಯಕ್ಕೆ ಆಡುವ ಭಾಷೆ. ಹಾಸನದವರಿಗೆಲ್ಲರಿಗೂ ಹೃದಯ ಇದೆ ಅಂತ ಅಂದ್ಕೊಂಡು ನಾನು ಶಾಯರಿ ಹೇಳಕ್ಕೆ ಶುರು ಮಾಡ್ತೇನೆ. ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಮುದ್ದಿಸಿ ವಿಷ ಕೊಟ್ಟರೂ ಇರಲಿ. ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಮುದ್ದಿಸಿ ವಿಷ ಕೊಟ್ಟರೂ ಇರಲಿ. ಸಾಯುವುದು ಒಮ್ಮೆ ಇದ್ದೇ ಇದೆ, ಸಾಯುವುದು ಒಮ್ಮೆ ಇದ್ದೇ ಇದೆ. ಸಾಯುವಾಗಲೂ ಒಬ್ಬರಿಗೆ ಖುಷಿ ಕೊಟ್ಟ ಹೆಮ್ಮೆ ನನಗಿರಲಿ, ಒಬ್ಬರಿಗೆ ಖುಷಿ ಕೊಟ್ಟ ಹೆಮ್ಮೆ ನನಗಿರಲಿ. ಪ್ರಾಣೇಶರು ಮಾತಾಡ್ತಾ ಹೇಳಿದ್ರು, ಹೆಸರಿನಲ್ಲೇ ತಮಾಷೆ ಇರುತ್ತೆ. ಗೊಮಟೇಶ್ವರ ಕ್ಲಾಸ್ ಡೋರ್ ಅಂತ. ನನ್ನ ಹೆಸರಿನಲ್ಲೂ ಒಂದಿಷ್ಟು ತಮಾಷೆ ಇದೆ. ನನ್ನನ್ನು ಬಹಳ ಜನ ಅಬ್ದುಲ್ಲಾ ಅಂತಾರೆ, ಅತಾದುಲ್ಲಾ ಅಂತಾರೆ, ಅಸಾದುಲ್ಲಾ ಅಂತಾರೆ, ರಸಗುಲ್ಲಾ ಅಂತಾರೆ, ಬೇಗು ಅಂತಾರೆ, ಬೇಗಮ್ ಅಂತಾರೆ. ಅದರಲ್ಲಿ ತಮಾಷೆ ಏನಿದೆ ಅಂತೀರಾ? ನನಗೂ ಬೇಜಾರಾಗಲ್ಲ, ಏನು ಹೇಳಿದ್ರು ನಾನು ಬೇಜಾರು ಮಾಡ್ಕೊಳಲ್ಲ. ಆದರೆ ಒಂದೊಂದು ಸಾರಿ ಕಿವಿ ಮೂಗು ಎರಡೂ ಮುಚ್ಕೋಬೇಕು, ಆ ಥರನೂ ಕರೀತಾರೆ. ನೋಡಿ, ನೀವು ನಗ್ತಾ ಇದ್ದೀರಾ, ನನಗೆ ಹೇಗಾಗಿರ್ಬೇಡ. ಏನು ತಮಾಷೆ ಅನ್ನೋದಾದರೆ, ನನ್ನ ಹೆಸರು ಬಹಳ ಸರಳ, ಬಟ್ ಹೇಳೋರಿಗೆ ಯಾಕೆ ಕಷ್ಟ ಆಗತ್ತೆ ನನಗೆ ಗೊತ್ತಿಲ್ಲ. ನನ್ನ ಹೆಸರು ಅಸದುಲ್ಲಾ ಬೇಗ್. ದೇವರ ಪ್ರಸಾದ ಅನ್ನುವ ಪದದಲ್ಲಿ, ಪ್ರಸಾದ ಅನ್ನುವ ಅಕ್ಷರದಲ್ಲಿ PRASAD, ಆ PR ತೆಗೆದು ಬಿಡಿ, ಉಳಿಯೋದೇ ಅಸದ್, ASAD. ಅಸದ್ ಅಂದರೆ ಉರ್ದುವಿನಲ್ಲಿ ಸಿಂಹ ಅಂತ. ಈಗ ನಾನು ಸಿಂಹ ಅಲ್ಲ. ಆ ಅಸದನ್ನು ಉಲ್ಲಾ ಸೇರಿಸಿದ್ರೆ ಅಸದುಲ್ಲಾ ಬೇಗ ಆಗತ್ತೆ. ತಮಾಷೆ ಏನು ಅಂತ ಕೇಳ್ತೀರಾ? ಆ ಅಸದ್ ಅಂತ ಇದೆಯಲ್ಲ, ಅದನ್ನು ಸಾಬರ್ ಲೆಕ್ಕಾಚಾರದಲ್ಲಿ ಓದಿ, DASA ಆಗತ್ತೆ. ಅಂದರೆ ದಾಸ. ಹೌದು, ನಾನು ಕನ್ನಡದ ದಾಸ. ನನ್ನ ಮಗ ಮಿಡ್ಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾನೆ. ಒಂದ್ಸಾರಿ ಅವನಂದ, ಅಪ್ಪ, ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಅಮಿತಾಬ್ ಬಚ್ಚನ್ ಮಾರಲ್ ಆಫ್ ದಿ ಸ್ಟೋರಿ ಅಂತ ಹೇಳ್ತಾನೆ, ಆ ರೀತಿ ನೀನು ಮಾರಲ್ ಆಫ್ ದಿ ಶಾಯರಿ ಯಾಕೆ ಹೇಳಬಾರ್ದು ಅಂತ. ನಾವು ನಮ್ಮ ಮಕ್ಕಳಿಗೆ ಹಾಗೆ ಹೇಳ್ತೇವೆ, ಹೇಗಾದರೂ ಬದುಕು ಅಂತ. ನಾನು ನನ್ನ ಮಗನಿಗೆ ಹೇಳಿದೆ, ಬದುಕೋದಕ್ಕೆ ಹಿಡಿಬೇಡ ಕೈನಾಗೆ ಚೂರಿ, ಬದುಕೋದಕ್ಕೆ ಹಿಡಿಬೇಡ ಕೈನಾಗೆ ಚೂರಿ, ಪ್ರೀತಿ ಪ್ರೀತಿ ಪ್ರೀತಿಯೊಂದೇ ಬದುಕಿನ ದಾರಿ. ಬದುಕೋದಕ್ಕೆ ಹಿಡಿಬೇಡ ಕೈನಾಗೆ ಚೂರಿ, ಪ್ರೀತಿ ಪ್ರೀತಿ ಪ್ರೀತಿಯೊಂದೇ ಬದುಕಿನ ದಾರಿ. ಡೋಂಟ್ ಲೂಸ್ ಹಾರ್ಟ್ ಇಸ್ ದ ಮಾರಲ್ ಆಫ್ ದಿ ಶಾಯರಿ. ಡೋಂಟ್ ಲೂಸ್ ಹಾರ್ಟ್ ಇಸ್ ದ ಮಾರಲ್ ಆಫ್ ದ ಶಾಯರಿ. ಬೇಡ 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 ಅಂದಿದ್ ಮಾಡಲೇಬೇಡ ಮನ, ಕಾಸು ಕೊಟ್ಟರು ಸಿಗೋದಿಲ್ಲ ಒಮ್ಮೆ ಹೋದ ಮಾನ. ಬೇಡ 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 ಅಂದಿದ್ ಮಾಡಲೇಬೇಡ ಮನ, ಕಾಸು ಕೊಟ್ಟರು ಸಿಗೋದಿಲ್ಲ ಒಮ್ಮೆ ಹೋದ ಮಾನ. ಕೈ ಬೀಸಿ ಕರೆಯೋದಿಲ್ಲ ಯಶಸ್ಸಿನ ತಾಣ, ಸಿಗೋ ತನಕ ಬಿಡಬೇಡ ಛಲ ಗುರಿ ಪ್ರಯತ್ನ, ಛಲ ಗುರಿ ಪ್ರಯತ್ನ. ಬೆಂಗಳೂರಿನ ಕೆಂಪೇಗೌಡನ ಪ್ರತಿಮೆ ಕೆಳಗೆ ನಿಂತಿದ್ದಾಗ ನನಗನಿಸಿದ್ದನ್ನು 4 ಸಾಲಿನಲ್ಲಿ ಬರೆದಿದ್ದೇನೆ. ರಾಯಚೂರಿನಿಂದ ಮೈಸೂರಿನವರೆಗೂ, ಕೋಲಾರದಿಂದ ಕಾರವಾರದವರೆಗೂ ಹಬ್ಬಿರುವ ಸುಂದರ ನಾಡಿನ ರಾಜಧಾನಿ ಬೆಂಗಳೂರು ನಗರ. ರಾಯಚೂರಿನಿಂದ ಮೈಸೂರಿನವರೆಗೂ, ಕೋಲಾರದಿಂದ ಕಾರವಾರದವರೆಗೂ ಹಬ್ಬಿರುವ ಸುಂದರ ನಾಡಿನ ರಾಜಧಾನಿ ಬೆಂಗಳೂರು ನಗರ. ಅಲ್ಲಿ ಅತ್ತ ರಾಜಾಜಿ ಇತ್ತ ಶಿವಾಜಿ ನಗರ. ಅಲ್ಲಿ ಅತ್ತ ರಾಜಾಜಿ ಇತ್ತ ಶಿವಾಜಿ ನಗರ ಅಂದ್ರೆ ಅತ್ತ ಎಕಡ ಇತ್ತ ಎನಡ ಮಧ್ಯ ಕನ್ನಡ. ಅತ್ತ ಎಕಡ ಇತ್ತ ಎನಡ ಮಧ್ಯ ಕನ್ನಡ. ಅದ್ಯಾಕೆ ಹಂಗೆ ಸುಮ್ಮನೆ ನಿಂತಿದ್ದಿ ಕೆಂಪೇಗೌಡ? ಅದ್ಯಾಕೆ ಹಂಗೆ ಸುಮ್ಮನೆ ನಿಂತಿದ್ದಿ ಕೆಂಪೇಗೌಡ? ಕೆಳಗಿಳಿದು ಕೊರೆದು ಬಿಡು ಎಲ್ಲರ ಎದೆಯ ಮೇಲೂ ಕನ್ನಡ ಕನ್ನಡ ಕನ್ನಡ. ಕನ್ನಡಿಗ ಏಳು ಎದ್ದೇಳು, ಎದ್ದು ಸೆಡೆದು ನಿಲ್ಲು, ನಿನ್ನ ಸಹನೆ ತಾಳ್ಮೆ ಶಾಂತತೆ ನಿನಗೆ ಮುಳ್ಳಾದೀತು. ನಾಳೆ ನಿನ್ನ ಮನೆಯೊಳಗೆ ನೀ ಹೋಗಲು ನಿನಗೆ ಪಾಸ್ಪೋರ್ಟ್ ಬೇಕಾದೀತು. ಈಗಾಗಲೇ ಮಹಾರಾಷ್ಟ್ರದಿಂದ ಕೃತಕ ಸಿಂಹ ಬೆಳಗಾವಿಗಾಗಿ ಗರ್ಜಿಸುತ್ತಿದೆ. ಅತ್ತ ಕಾಸರಗೋಡು ಕೇರಳದತ್ತ ಕಾಲ್ ಕಿತ್ತಿದೆ. ಮೈ ಮರೆತು ಮಲಗದಿರು ಕನ್ನಡಿಗ ಏಳು ಎದ್ದೇಳು, ಎದ್ದು ಸೆಡೆದು ನಿಲ್ಲು, ನಿನ್ನ ಸಹನೆ ತಾಳ್ಮೆ ಶಾಂತತೆ ನಿನಗೆ ಮುಳ್ಳಾದೀತು. ನಾಳೆ ನಿನ್ನ ಮನೆಯೊಳಗೆ ನೀ ಹೋಗಲು ನಿನಗೆ ಪಾಸ್ಪೋರ್ಟ್ ಬೇಕಾ.
KLF ಹಾಸ್ಯ ಸಮ್ಮೇಳನದಲ್ಲಿ ನೀವು ಸಾಕಷ್ಟು ಹಾಸ್ಯ ವೈವಿಧ್ಯವನ್ನ ಕೇಳ್ತಾ ಇದ್ದೀರಾ. ಮಕ್ಕಳ ಬಗ್ಗೆ ಬೀಚಿಯವರು ಯಾವತ್ತೋ ಎಲ್ಲೋ ಹೇಳಿದ್ದು ನೆನಪಾಗ್ತಾ ಇದೆ. ಒಂದು ಶಾಲೆಯಲ್ಲಿ ನಡೆದ ಒಂದು ಪ್ರಕರಣ ಬಹಳ ಸೊಗಸಾಗಿ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅನ್ನೋಕ್ಕೆ ಕ್ಷಾಕಿರಣ ಬೀರ್ತಕ್ಕಂತಹ ಒಂದು ನಗೆಹನಿಯಲ್ಲಿ ಜಿಲ್ಲೆಗಳು ಎಷ್ಟು ಅಂತಕ್ಕಂಥ ಒಂದು ಪ್ರಶ್ನೆ. ಮುಂಚೆ ಕರ್ನಾಟಕದಲ್ಲಿ 19 ಜಿಲ್ಲೆ ಇತ್ತು. ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು 2 ಆದ್ಮೇಲೆ 20 ಆಯಿತು. ಕೊಪ್ಪಳ ಗದಗ ಸೇರ್ಕೊಂಡ್ಮೇಲೆ ಇವತ್ತು 27. ಹಳ್ಳಿ ಶಾಲೆ. ತಟ್ಟೆನ ಇನ್ಸ್ಪೆಕ್ಟರ್ ಬಂದರು, ಮೇಷ್ಟ್ರು ನಡುಗ್ತಾ ಕೂತಿದ್ದಾರೆ. ಇನ್ಸ್ಪೆಕ್ಟರ್ ಬಂದು, ಮೇಷ್ಟ್ರೇ ಸರ್ ಹೇಳ್ಕೊಟ್ಟಿದ್ದೀನಿ ಸರ್, ಚರಿತ್ರೆ ಬರುತ್ತೆ ಸರ್, ಭೂಗೋಳ ಗೊತ್ತು ಸರ್, ಕೇಳಿ ಸರ್. ನಿಂತ್ಕೊಳ್ಳೋ ಒಬ್ಬ ನಿಂತ್ಕೊಂಡ. ಕರ್ನಾಟಕದಲ್ಲಿ ಎಷ್ಟಿದೆ ಜಿಲ್ಲೆಗಳು ಅಂದ. ಪಾಠ ಮಾಡಿಲ್ಲ, ಉತ್ತರ ಗೊತ್ತಿಲ್ಲ. ಹಿಂದೆ ನಿಂತ ಮೇಷ್ಟ್ರು ಏನೇನೋ ಆಕ್ಟ್ ಮಾಡ್ತಾ ಇದ್ದಾರೆ, ಅವ್ನಿಗೆ ಓದಕ್ಕಾಗ್ಲಿಲ್ಲ ಅವ್ರು ಏನು ಮಾಡಿದ್ರು ಅಂತ. ಎಷ್ಟೋ ಜಿಲ್ಲೆಗಳು ಅಂದಾಗ 43 ಜಿಲ್ಲೆ ಸರ್ ಅಂದಂತೆ ಅವನು. ನಾವು ಒಪ್ಪಲ್ಲ. ನೆಕ್ಸ್ಟ್ 44 ಸರ್, 45 ಸರ್, ನೆಕ್ಸ್ಟ್ 46, 47. ರೋಲ್ ಕಾಲ್ ಶುರು ಆಗೋಯ್ತು. ಇಲ್ಲಿ ಬಂದು 73ಕ್ಕೆ ನಿಂತ್ಕೋತು. ಇನ್ಸ್ಪೆಕ್ಟರ್ ಸಿಟ್ಟು ಬಂದ್ಬಿಡ್ತು. ರೀ ಮೇಸ್ಟ್ರೆ, ನೀವಾದ್ರೂ ಹೇಳ್ರಿ ಎಷ್ಟಿದೆ ಜಿಲ್ಲೆಗಳು ಅಂದಾಗ ಮೇಸ್ಟ್ರು, ಸರ್ 85 ಜಿಲ್ಲೆ ಸರ್ ಅಂದಂತೆ ಮೇಸ್ಟ್ರು. ಅಷ್ಟರಲ್ಲೊಬ್ಬ ಹುಡುಗ ಪುಸ್ತಕ ನೋಡ್ಕೊಂಬಿಟ್ಟು ಅವ್ನಿಗೆ ಗೊತ್ತಾಗೋಯ್ತು ಉತ್ತರ. ನಾ ಹೇಳ್ತೀನಿ ಸರ್ ಅಂದ. ಇಲ್ಲಿ ಇನ್ಸ್ಪೆಕ್ಟರ್ ಮೇಸ್ಟ್ರನ್ನ ಬೈತಾ ಇದ್ದಾರೆ. ಹುಡುಗ ನಾ ಹೇಳ್ತೀನಿ ಸರ್ ಅಂದ. ಮೇಸ್ಟ್ರು ಎಷ್ಟೋ ಅಂದ್ರು. ಹುಡುಗ 19 ಸರ್ ಸರಿಯಾದ ಉತ್ತರ ಹೇಳ್ದ. ಅದಕ್ಕೆ ಮೇಸ್ಟ್ರು, ಕೋತ್ಕಳಯ ಕಂಡಿದ್ದೀನಿ, ಸಾಯಿ ಅವರು 85ಕ್ಕೆ ಒಪ್ತಾ ಇಲ್ಲ, 19 ಅಂತ 19 ಕೂತ್ಕೊ